ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಇವತ್ತು ತುಂಬ ವಟ ಚೆನ್ನಾಗಿದ್ದೀನಿ. ಸಾವಿತ್ರಿ ರಥ ಇತ್ತು. ನಾನು ಕೂಡ ಇವತ್ತೊಂದು ಆಚರಣೆ ವಿಶೇಷ ಮಾಡಿದೆ. ದಿನ ಯಾರೆಲ್ಲ ಅಂತಲೇ ಆಚರಣೆ ಹೇಳ್ಬೋದು. ಮಾಡಿದ್ರಿ ಕಮೆಂಟ್ ಮೂಲಕ ತಿಳಿಸಿ. ಇದ್ರ ವಿಶೇಷ ಬಂದು ಪತಿಯ ಆಯಸ್ಸು ಆರೋಗ್ಯ ಹೆಚ್ಚಿಸ್ಲಿಕ್ಕೆ ಅರಳಿ ಮರದ ಹತ್ರನೇ ಹೋಗಿ ಪೂಜೆ ಮಾಡಬೇಕು, ರಥ ಮಾಡಬೇಕು. ಮಾಡೋದ್ರಿಂದ ಗಂಡನ ಆಯಸ್ಸು ಹೆಚ್ಚಾಗುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು 3 ಜನ ದೇವರುಗಳ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಪೂರ್ತಿ ಕಥೆನ ನಾನು ಕೂಡ ಹೇಳ್ತೀನಿ, ಕೊನೆಯವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮದ್ರ ದೇಶದ ದೊರೆ ಅಶ್ವಪತಿಗೆ ಹೇರಳವಾದ ಧನಧಾನ್ಯ ಸಂಪತ್ತು, ಸುಭಿಕ್ಷವಾದ ರಾಜ್ಯ, ಸುಖ ಜೀವನ, ಪ್ರಜಾವರ್ಗ ಹೀಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೂ ಅವನನ್ನು ಕಾಡುತ್ತಿದ್ದ ಒಂದೇ ಒಂದು ಮತ್ತು ಬಹುದೊಡ್ಡ ಚಿಂತೆ ಏನೆಂದರೆ ಸಂತಾನಹೀನವಾಗದಿದ್ದು. ಅದಕ್ಕಾಗಿ ಅವನು 18 ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಆಚರಿಸಿದ ಮೇಲೆ ಸರಸ್ವತಿ ದೇವಿಯ ಅನುಗ್ರಹವಾಗಿ ಅವನ ರಾಣಿಯು ಸಾವಿತ್ರಿ ಎಂಬ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಅರಮನೆಯ ಅಂದ ಆನಂದಗಳನ್ನು 100 ಪಟ್ಟು ಹೆಚ್ಚಿಸಿದ ಬಾಲೆ ಸಾವಿತ್ರಿ ಆಟವಾಡುತ್ತಾ ವಿದ್ಯೆ ಕಲಿಯುತ್ತಾ ನೋಡುತ್ತಿದ್ದಂತೆ ದೊಡ್ಡವಳಾಗಿಯೇ ಬಿಟ್ಟಳು. ಅಶ್ವಪತಿ ಅವಳ ಸ್ವಯಂವರವನ್ನು ಏರ್ಪಡಿಸಿದರು. ಪಕ್ಕದ ರಾಜ್ಯದ ದ್ಯುಮ್ನಸೇನ ಎಂಬ ಅರಸನ ಮಗ ಸ್ಫುರದ್ರೌಪಿ ತರುಣ ಸತ್ಯವಾನನನ್ನು ವರಿಸಿದಳು ಸಾವಿತ್ರಿ. ವಿವಾಹದ ತಯಾರಿಗಳೆಲ್ಲ ನಡೆದಿರಲು ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಘೋರವಾದ ಮತ್ತು ಆತಂಕಕಾರಿಯಾದ ಸುದ್ದಿಯೊಂದನ್ನು ಸಾವಿತ್ರಿಯ ಬಳಿ ಹೇಳಿದರು. ಅದೇನೆಂದರೆ, ಮದುವೆಯಾಗಿ ಸರಿಯಾಗಿ 1 ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸುನೀಗಲಿದ್ದಾನೆ ಎಂಬುದಾಗಿ. ಇದನ್ನು ಕೇಳಿದ ಅಶ್ವಪತಿಗೂ ದಿಗ್ಭ್ರಮೆ, ಕಳವಳ. ಸತ್ಯವಾನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಪರಿಸುವಂತೆ ಸಾವಿತ್ರಿಯನ್ನು ವಿಧದಲ್ಲಿ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದರು. ಆದರೆ ಸಾವಿತ್ರಿಯದು ಅಚಲ ನಿರ್ಧಾರ. ಏನೇ ಆದರೂ ತಾನು ಸತ್ಯವಾನನನ್ನೇ ಮದುವೆಯಾಗುವವಳು ಎಂಬುದೊಂದೇ ಮಾತು. ಕೊನೆಗೂ ಬೇರೆ ಉಪಾಯವಿಲ್ಲದೆ ಮಗಳ ವಿವಾಹ ಸಮಾರಂಭವನ್ನು ನೆರವೇರಿಸಿದ ಅಶ್ವಪತಿ ಗಂಡನ ಮನೆಗೆ ಅವಳನ್ನು ಬೀಳ್ಕೊಟ್ಟರು. ಸಾವಿತ್ರಿಯ ದುರದೃಷ್ಟ ಆವಾಗಲೇ ಆರಂಭವಾಯಿತೇನೋ ಎನ್ನುವಂತೆ ಸತ್ಯವಾನನ ತಂದೆ ದ್ಯುಮ್ನಸೇನನ ರಾಜ್ಯವನ್ನು ಶತ್ರುಗಳು ವಶಪಡಿಸಿಕೊಂಡರು. ಮೊದಲೆಲ್ಲ ಅಶ್ವಪತಿಯಷ್ಟೇ ಬಲಶಾಲಿ ಮತ್ತು ಪರಾಕ್ರಮಿಯಾಗಿದ್ದವನಾದರೂ ಇದೀಗ ಅವನಿಗೆ ಪ್ರಾಯ ಸಂದಿತ್ತು. ಮಾತ್ರವಲ್ಲದೆ ಅಂಧತ್ವವೂ ಇತ್ತು. ರಾಜ್ಯ ಕಳೆದುಕೊಂಡು ಒಂದು ಕಾಡಿನಲ್ಲಿ ಆ ಮುದಿ ತಂದೆ-ತಾಯಿ ಮತ್ತು ಆ ನವವಿವಾಹಿತ ಜೋಡಿ ಸೇರಿ ಬದುಕನ್ನು ಸಾಗಿಸಬೇಕಾಯಿತು. ಅಷ್ಟಾದರೂ ಸಾವಿತ್ರಿ ಮಾತ್ರ ನಗುಮುಖದಿಂದಲೇ ಗಂಡ ಮತ್ತು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು 1 ವರ್ಷದಲ್ಲಿ ಗಂಡ ಸಾಯಲಿದ್ದಾನೆ ಎಂಬ ಕಠೋರ ಸತ್ಯವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನ ಕಳೆಯುತ್ತಿದ್ದಳು. ದುಗುಡ ಪಶ್ಚಾತ್ತಾಪಗಳನ್ನೆಂದು ಅವಳು ಯಾರೆದುರು ತೋರಿಸಿಕೊಳ್ಳುತ್ತಿರಲಿಲ್ಲ. ದಿನಗಳು ಉರುಳಿ ತಿಂಗಳುಗಳು ಕಳೆದು ಇನ್ನೇನು ನಾರದರು ಹೇಳಿದ ಗಡುವಿಗೆ 3 ದಿನ ಬಾಕಿ ಉಳಿದಿದ್ದವು. ಆಗಲೂ ಋತುಗೆಡಲಿಲ್ಲ ಸಾವಿತ್ರಿ. 3 ದಿನವೂ ಅನ್ನ ಆಹಾರ ನಿದ್ರೆಯಿಲ್ಲದೆ ಕಟ್ಟೆಚ್ಚರದಿಂದ ಸತ್ಯವಾನನ ಜತೆಯಲ್ಲೇ ಇರುತ್ತೇನೆಂದು ಪಣತೊಟ್ಟಳು. ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಸಲ್ಲಿಸಿದಳು. ಕೊನೆಗೂ ಬಂದೇ ಬಿಟ್ಟಿತು ಆ ದಿನ. ಸತ್ಯವಾನ ಎಂದಿನಂತೆ ಅವನು ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಹೊರಟ. ತಾನು ಜತೆಯಲ್ಲೇ ಬರುವೆನೆಂದು ಅವನನ್ನು ಹಿಂಬಾಲಿಸಿದಳು ಸಾವಿತ್ರಿ. ಒಂದಿಷ್ಟು ಕಟ್ಟಿಗೆ ಒಟ್ಟು ಮಾಡಿ ಆಗಿತ್ತಷ್ಟೇ. ಆಗಲೇ ಸತ್ಯವಾನ ತನಗೇಕೋ ಸಂಕಟವಾಗುತ್ತಿದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮುಂದುವರಿಸುತ್ತೇನೆಂದು ಆ ಸತಿಪತಿಯರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಬಂದಿದ್ದರು. ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು. ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಲಾರಂಭಿಸಿದ. ನಿಗದಿತ ವೇಳೆಗೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಯಾಯಿತು. ಅದು ಬೇರಾರೂ ಅಲ್ಲ, ಸಾಕ್ಷಾತ್ ಯಮಧರ್ಮರಾಯ. ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೇ ಬಿಟ್ಟ ಯಮ. ಇದೆಲ್ಲ ಕಣ್ಮುಚ್ಚಿ ತೆರೆಯುವುದರೊಳಗೆ ಘಟಿಸಿದ ಅನುಭವ ಸಾವಿತ್ರಿಗೆ. ಅವಳು ಎದ್ದು ನಿಂತು ಅರ್ತನಾದಗೈಯುತ್ತಾ ಯಮಧರ್ಮರಾಯನನ್ನೇ ಹಿಂಬಾಲಿಸತೊಡಗಿದಳು.
ತನ್ನ ಹಿಂದೆಯೇ ಬರುತ್ತಿರುವ ಈ ನಾರಿಯನ್ನು ಕಂಡು ಯಮನಿಗೆ ಆಶ್ಚರ್ಯ. ನೀನು ಬರುವಂತಿಲ್ಲ, ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದವನು, ನೀನು ಹಿಂದಿರುಗು ಎಂದು ಅವನು ಸಾವಿತ್ರಿಯನ್ನು ಎಚ್ಚರಿಸಿದ. ಆಕೆ ಅದಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಯಮನಿಗೆ ಸವಾಲೆಸೆದಳು. ಒಂದು, ತನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು, ಇಲ್ಲ ಪತಿಯೊಟ್ಟಿಗೆ ತನ್ನನ್ನು ಕರೆದೊಯ್ಯು ಎಂದು ಅವಳನ್ನು ಅದೆಷ್ಟು ಸಮಾಧಾನಿಸಿದರೂ ಗದರಿಸಿದರೂ ಉಪಯೋಗವಾಗಲಿಲ್ಲ. ಏನೇನೋ ವರಗಳು ಆಮಿಷ ತೋರಿಸಿದರೂ ಸಾವಿತ್ರಿ ಕೇಳುತ್ತಿದ್ದು ಒಂದೇ, ಸತ್ಯವನ ಮತ್ತು ಬದುಕಬೇಕು, ಇಲ್ಲವಾದಲ್ಲಿ ತಾನು ಸತ್ತು ಅವನ ಸಹಭಾಗಿಯಾಗಿ ಸ್ವರ್ಗ ಸೇರಬೇಕು. ಸಾವಿತ್ರಿಯ ನಿರ್ಮಲ ನಿಸ್ಪೃಹ ನಿರ್ವಜ್ಯ ಪತಿಭಕ್ತಿ ಎದುರು ಯಮ ಕುಬ್ಜನಾದ. ಆಕೆಯ ಅಚಲ ಪ್ರೇಮವನ್ನು ಕಂಡು ಮಮ್ಮಲ ಮರುಗಿದ್ದ ಯಮ ಆಲದ ಮರದ ಬುಡದಿಂದ ಸತ್ಯವನನ ಪ್ರಾಣವನ್ನು ಕಸಿದುಕೊಂಡು ಹೋಗಿದ್ದೆನೋ ಅಲ್ಲಿಗೆ ಮರಳಿ ಅವನ ಮೃತ ಶರೀರದಲ್ಲಿ ಮತ್ತೆ ಪ್ರಾಣವಾಯು ಸಂಚರಿಸುವಂತೆ ಮಾಡಿದ. ಪತಿಯ ಪರದೈವವೆಂದು ನಂಬಿದ ಸಾವಿತ್ರಿಯನ್ನು ಮನಸಾರೆ ಅರಸಿದ ಯಮ 100 ಕಾಲ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾದ. ನಿದ್ದೆಯಿಂದ ಎಚ್ಚರಗೊಂಡವನಂತೆ ಎದ್ದು ಕುಳಿತ ಸತ್ಯವನ ಇದೆಲ್ಲ ತನ್ನ ಕನಸಿನಲ್ಲಿ ನಡೆಯಿತೋ ಎಂದು ಸಾವಿತ್ರಿಯನ್ನು ಕೇಳಿದ. ಮುಸ್ಸಂಜೆ ಕಳೆದು ಹುಣ್ಣಿಮೆಯ ಚಂದಿರ ಪೂರ್ವದಂಚಿನಲ್ಲಿ ಇಣುಕಿ ಈ ಅಪೂರ್ವ ಚಮತ್ಕಾರಕ್ಕೆ ಮಂಗಳ ಹಾಡಲು ಬಂದಿದ್ದ. ಕಟ್ಟಿಗೆ ಒಯ್ಯುವುದು ತಡವಾಯಿತೆಂದು ಲಘುಬಗೆಯಿಂದ ಮನೆಯತ್ತ ಮರಳಿದ ಸತ್ಯವನ ಸಾವಿತ್ರಿ ಅಲ್ಲಿ ನೋಡುವುದೇನು, ತಂದೆ ತಾಯಿಯರು ಸಂತಸದಲ್ಲಿದ್ದಾರೆ. ರಾಜ್ಯವನ್ನು ಕಸಿದುಕೊಂಡಿದ್ದ ಶತ್ರುಗಳು ಪರಾರಿಯಾಗಿ ಮತ್ತೆ ರಾಜ್ಯಭಾರಕ್ಕೆ ಬರಬೇಕೆಂದು ಅದಾಗಲೇ ದೂತನೊಬ್ಬ ಅವರನ್ನು ಕರೆದಾಗಿತ್ತು. ಸಾವಿನ ಮನೆಯನ್ನು ಹೊಕ್ಕು ಮರಳಿದ ಮಗ ಸತ್ಯವನ, ಸಾವನ್ನೇ ಜಯಿಸಿದ ಸೊಸೆ ಸಾವಿತ್ರಿ. ದ್ಯುಮತ್ಸೇನನ ಆನಂದಕ್ಕೆ ಪಾರವೇ ಇಲ್ಲ. ಮತ್ತೆ ಎಲ್ಲರೂ ರಾಜ್ಯಕ್ಕೆ ಮರಳಿ ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯತಂ ನ್ಯಾಯೇಯ ಮಾರ್ಗೇಣ ಮಹಿಂಸ ಗೋಬ್ರಾಹ್ಮಣೇಭ್ಯಂ ಶುಭಮಸ್ತು ನಿತ್ಯಂ ಲೋಕಂ ನಮಸ್ತಂ ಸುಖಿನೋ ಭವತು ಎಂದು ಆನಂದವಾಗಿ ರಾಜ್ಯಭಾರ ಮುಂದುವರೆಸಿದರು. ಶ್ರೀರಸ್ತು ಶುಭಮಸ್ತು ಐಶ್ವರ್ಯಮಸ್ತು. ಈ ಕತೆ ಕೇಳಿ ಎಲ್ರಿಗೂ ಏನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ, ಗಂಡಂಗೆ ಹೋಗ್ಸರಬೇಕಾದ್ರೆ ತನ್ನ ಪ್ರಾಣನೇ ಕೊಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ ಗಂಡನ್ನ. ನನಗಂತೂ ತುಂಬ ಖುಷಿ ಅನ್ನಿಸ್ತು ಈ ಕತೆ ಕೇಳಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಯಾರೆಲ್ಲ ಈ ವ್ರತನ ಮಾಡಿದ್ರಿ ಕಮೆಂಟ್ ಮೂಲಕ ತಿಳಿಸಿ. ಇದು ಪೂಜೆ ಮಾಡೋದು ತುಂಬ ಸುಲಭನೇ, ನಿಮ್ಮ ಮನೇಲಿ ಇರುತ್ತೆ ಆಲ್ಮೋಸ್ಟು. ಇಲ್ಲಾಂದರೆ ನೀವು ಒಂದು ಸೆಟ್ ಪೂಜೆ ಸಾಮಾನು ತೊಗೊಳ್ಳಿ. ಹಾಗೆ ಮುಖ್ಯವಾಗಿ ಹಾಲು, ನೀರು ಮತ್ತು ನೂಲುಂಡೆ, ಇದನ್ನು ಇಷ್ಟು ತೊಗೊಂಡು ಹೋಗಲೇಬೇಕು ಪೂಜೆ ಸಾಮಾನು ಜೊತೆಗೆ. ನೀವು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಕೊಂಬರ್ಬೋದು. ನನಗಂತೂ ತುಂಬ ಸುಲಭ ಆಯಿತು, ಯಾಕೆಂದರೆ ಯಾರೂ ಜನ ಇರಲಿಲ್ಲ. ನೆಮ್ಮದಿಯಿಂದ ನಮ್ಗೆ ಹೇಗೆ ಬೇಕೋ ಹಾಗೆ ಮನಸ್ಸೋ ಇಚ್ಛೆ ಪೂಜೆ ಮಾಡ್ಕೊಂಬಂದ್ವಿ. ತುಂಬ ಖುಷಿ ಆಯಿತು. ನನ್ನ ಮಕ್ಕಳ ಕೈಲೂ ಪೂಜೆ ಮಾಡಿಸಿ ಅವರಿಗೂ ಸ್ವಲ್ಪ ಆಯಸ್ಸು ಅಭಿವೃದ್ಧಿ ಕೊಡಲಿ ಅಂದ್ಬಿಟ್ಟು. ನನಗೆ ತುಂಬ ಹತ್ರನೇ ಇದ್ದಿದ್ದು ಹರಳಿ ಮರ, ಎಲ್ಲ ಏರಿಯಾದಲ್ಲೂ ಇದೆ, ಎಲ್ಲ ಊರಲ್ಲೂ ಇದೆ. ನೀವು ವ್ರತ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೋಗ್ಬಿಟ್ಟು ಹಳ್ಳಿ ಮರದ ಹತ್ರ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ಕೊಂಬಂದ್ರೂ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ. ನನ್ನ ಮಕ್ಕಳು ನೋಡ್ತಿರ್ಬೋದು, ನಾನು ಪೂಜೆ ಮಾಡಿದ್ರೆ ಅವರು ಪೂಜೆ ಮಾಡಬೇಕು, ನಾನು ಏನು ಮಾಡ್ತೀನಿ ಅದನ್ನು ಅವರು ಮಾಡಬೇಕು, ಅಲ್ಲಿವರೆಗೂ ಹೊರಗೆ ಸಮಾಧಾನ ಆಗಲ್ಲ. ನನ್ನ ಜೊತೆ ಗಿರ್ಜಾ ಕೂಡ ಬಂದಿದ್ದರು, ಅವರು ಕೂಡ ಪೂಜೆ ಎಲ್ಲ ಮಾಡಿದ್ರು. ಸ್ವಲ್ಪ ಮುಂಚೆನೇ ಹೇಳಿದ್ದೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು. ನನಗೂ ತುಂಬ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಪೂಜೆಗಳು ಮಾಡಲಿಕ್ಕೆಲ್ಲ. ನನಗೂ ಮರ್ತುಬಿಟ್ಟಿದೆ ಆ್ಯಕ್ಚುಲಿ, ನಮ್ಮ ಅಕ್ಕ ನೆನಪಿಸಿದ್ದು, ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ರು, ಹಾಗಾಗಿ ಪೂಜೆ ಮಾಡಿದೆ. ಪಕ್ಕದಲ್ಲಿ ಹಾಗೆ ನಾಗರಕಟ್ಟೆ ಇತ್ತು, ಅಲ್ಲಿಗೂ ಕೂಡ ಪೂಜೆ ಮಾಡಿದ್ವಿ. ಯಾವಾಗ್ಲೂ ನಾಗರಕಟ್ಟೆ ಇದ್ದೇ ಇರುತ್ತೆ ಹರಳಿ ಮರದ ಹತ್ರ, ಅಲ್ಲಿಗೂ ಪೂಜೆ ಮಾಡ್ಕೊಂಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನನ್ನ ಮಕ್ಕಳು ಹೇಳಬೇಕಂದ್ರೆ ಸ್ವಲ್ಪ ರಚ್ಚೆ ಚಂಡಿ ಎಲ್ಲ ಮಾಡ್ತಿರ್ತಾರೆ. ಯಾವಾಗಲಾದರೂ ಒಂದ್ಸಲ ಕರ್ಕೊಂಡೋಗಿ ಮಕ್ಕಳನ್ನ ನಾಗರಕಟ್ಟೆ ಹತ್ರ ಪೂಜೆ ಮಾಡಿಸ್ಕೊಂಡು ಹಾಲು ಹಾಕಿಸ್ಬಿಟ್ಟು ಕರ್ಕೊಂಬರ್ತೀನಿ. ನಮ್ಮ ಸಂಸ್ಕೃತಿ ಅಂದರೆ ಎಷ್ಟು ಹೆಮ್ಮೆ ಅಲ್ವಾ. ನಾಗರಕಟ್ಟೆಗೆ ಒಂದು ಪವಿತ್ರ ಸ್ಥಾನ ಇದೆ. ಎಲ್ಲ ಕಡೆನೂ ಹರಳಿ ಮರ ಎಲ್ಲಿರುತ್ತೆ ಅಲ್ಲಿ ನಾಗರಕಟ್ಟೆ ಇದ್ದೇ ಇರುತ್ತೆ. ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದರೆ ತನಿ ಎರಿದ್ರೆ ಅಥವಾ
ಎಳ್ನೀರು ಅಥವಾ ಹಾಲು ತನಿ ಎರೆದ್ರೆ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳು ರಚ್ಚೆ ಮಾಡ್ತಿದ್ರೆ ಯಾವುದಾದ್ರು ಕೆಲಸ ಅಡೆತಡೆ ಇದ್ದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ನಾಗರಕಟ್ಟೆಗೆ ಪೂಜೆ ಮಾಡೋದ್ರಿಂದ. ಇನ್ನೊಂದು ಏನಪ್ಪ ಅಂದರೆ ಬೆಳಗಿನ ಜಾವ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ನಾಗರಕಟ್ಟೆಗೆ ಪೂಜೆ ಮಾಡಲಿಕ್ಕೆ. ಇಲ್ಲ ಸಂಜೆ, ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಮಾಡ್ಬೋದು, ಸಂಜೆ ಟೈಮು ತುಂಬ ಒಳ್ಳೆಯದು ನಾಗರಕಟ್ಟೆಗೆ ಪೂಜೆ ಮಾಡೋದ್ರಿಂದ. ಸರ್ಪದೋಷ ಮತ್ತು ಮದುವೆ ಆಗಿಲ್ಲ ಅಂದರೆ, ಮಕ್ಕಳಾಗಿಲ್ಲ ಅಂದರೆ ಪ್ರತಿಯೊಂದಕ್ಕೂ ನಾಗರಕಲ್ಲಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದು ಸನಾತನ ಧರ್ಮದಿಂದನೂ ನಡ್ಕೊಂಬಂದಿರೋ ಆಚರಣೆ. ಇನ್ನೊಂದು ಖುಷಿ ವಿಷಯ ಏನಂದ್ರು, ನಾನು ಪೂಜೆ ಮಾಡ್ತಾನೆ ದೇವರು ಹೂ ಪ್ರಸಾದ ಕೊಟ್ಟರು. ಅದೊಂದು ಖುಷಿ ಅನ್ನಿಸ್ತು, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತಲೂ ಅನ್ನಿಸ್ತು. ನಮ್ಮನೆಯವರು ಇದ್ದಿದ್ರೆ ಚೆನ್ನಾಗಿರೋದು ಪೂಜೆ ಮಾಡೋಕ್ಕೆ, ಬಟ್ ಅವರು ಆಫೀಸ್ಗೆ ಹೋಗಿದ್ರಿಂದ ನಾನು ಮಾತ್ರ ಮಕ್ಕಳು ಕರ್ಕೊಂಡು ಗಿರ್ಜನ ಜೊತೆ ಹೋಗಿದ್ದೆ. ನೋಡ್ತಿರ್ಬೋದು ನನ್ನ ಮಗ ಹೂ ಎತ್ತಿ ದೇವ್ರಿಗೆ ಮಡ್ಸೋಕೆ ಹೋಗಿ ಮತ್ತೆ ಹಿಂದಕ್ಕೆ ಎಸ್ಬಿಟ್ರು. ಅವ್ರಿಗೆ ಗೊತ್ತಿಲ್ಲ ಅಲ್ವ, ಇನ್ನು ಚಿಕ್ಕ ಮಕ್ಕಳು, ದೇವ್ರ ತಲೆ ಮೇಲಿಂದ ಬಿದ್ದಿದ್ದಲ್ಲ, ಅದಕ್ಕೆ ನಾನೇ ತೊಗೊಂಡು ಮಾಡ್ಕೊಂಡೆ. ದೇವ್ರ ಪ್ರಸಾದ ಕೊಟ್ರಲ್ಲ, ಏನೋ ಒಂಥರ ಸಮಾಧಾನ ಆಯಿತು. ಇವತ್ತಿನ ವ್ರತ ಇಷ್ಟೇ. ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಗೊಂಡೋಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸರಳವಾಗಿ ಮಾಡ್ಕೊಬಂದ್ರೂ ವ್ರತ ಕಂಪ್ಲೀಟ್ ಆಗುತ್ತೆ. ತುಂಬ ಆಡಂಬರದಿಂದ ಮಾಡಬೇಕು, ನಮಗೆಲ್ಲನೂ ಇಡಬೇಕು ಅಂತ ಏನಿಲ್ಲ. ನಮಗೆಷ್ಟು ಯಥಾಶಕ್ತಿ ಎಷ್ಟಿರುತ್ತೆ ಅಷ್ಟರಲ್ಲೇ ಪೂಜೆ ಮಾಡಿ ಮುಗಿಸ್ಬೋದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಲಾಗ್ಸ್ ಬೇಕು ಅಂದರೆ ಗೊತ್ತಲ್ಲ, ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂದ್ಬಿಟ್ಟು. ಹಳ್ಳಿ ಮರನೂ ನೋಡ್ತಿರ್ಬೋದು ನೀವು, ಎಷ್ಟು ಚೆಂದ ಇದೆ. ನಾನು ಕೂಡ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.